ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವ ದೊಡ್ಡ ನದಿಗಳು ಹರಿಯುವುದಿಲ್ಲ. ಆದ್ರೆ 1970 ಮುಂಚೆ ಈ ಭಾಗದಲ್ಲಿ ನೀರಿಗಾಗಿ ಎಂದೂ ಬರ ಇರಲಿಲ್ಲ. ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಕೆರೆಗಳನ್ನು ಹೊಂದಿರುವ ಜಿಲ್ಲೆ ಕೋಲಾರ ಜಿಲ್ಲೆ. ನಮ್ಮ ಕೋಲಾರದಲ್ಲಿ ನೆಲೆಸಿದ್ದ ಪೂರ್ವಜರು ಕೋಲಾರದಲ್ಲಿ ನದಿ ಇಲ್ಲವೆಂಬ ಕೊರತೆಯನ್ನು ಹೆಚ್ಚು ಕೆರೆಗಳನ್ನು ನಿರ್ಮಿಸುವ ಮೂಲಕ ನೀಗಿಸಿದ್ರು. 1970 ಮುಂಚೆ ಹುಲ್ಲುಗಾವಲು ಹೆಚ್ಚಾಗಿದ್ದು ಮಳೆ ಆಧಾರಿತ ಕೃಷಿ ಮಾಡುತ್ತಿದ್ದ ಈ ಭಾಗದ ರೈತರು ನಂತರದ ದಿನಗಳಲ್ಲಿ ನೀಲಗಿರಿ ಮರಗಳ ಪ್ಲಾಂಟೇಶನ್ಗಳನ್ನು ಹೆಚ್ಚು ನಿರ್ಮಿಸಲು ಪ್ರಾರಂಭಿಸಿದರು. ಈ ನೀಲಗಿರಿ ಮರಗಳು ಭೂಮಿಯ ಹೆಚ್ಚು ಆಳದಿಂದ ನೀರನ್ನು ತೆಗೆದುಕೊಳ್ಳುತ್ತದೆ ಮತ್ತು ಯಾವುದೇ ನೀರಾವರಿ ಅನುಕೂಲ ಇಲ್ಲದ ಭೂಮಿಗಳಲ್ಲಿಯೂ ಸಹ ವೇಗವಾಗಿ ಬೆಳೆಯುತ್ತದೆ ಮತ್ತು ಇದನ್ನು ಬೆಳೆಯುವ ಭಾಗದಲ್ಲಿ ಭೂಮಿಯಲ್ಲಿನ ನೀರಿನ ಮಟ್ಟ ಇಳಿಯಲು ಪ್ರಾರಂಭ ಆಗುತ್ತದೆ. ಈ ನೀಲಗಿರಿ ಅಂದ್ರೆ ಯುಕ್ಲಿಪ್ಟಸ್ ಮರಗಳ ತೋಪುಗಳನ್ನು ಬೆಳೆಸುವುದು 2017ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. ಹಿಂದೆ ಕೋಲಾರದಲ್ಲಿ ಹೆಚ್ಚು ನೀಲಗಿರಿ ಪ್ಲಾಂಟೇಶನ್ಗಳು ಬೆಳೆದಂತೆಲ್ಲ ಕೋಲಾರದಲ್ಲಿ ಭೂಮಿಯಲ್ಲಿನ ನೀರಿನ ಮಟ್ಟ ಇಳಿಯುತ್ತಾ ಹೋಯಿತು. ಕೋಲಾರ ಬೆಂಗಳೂರಿನ ಪೂರ್ವಕ್ಕೆ 70 ಕಿಲೋಮೀಟರ್ ದೂರದಲ್ಲಿದ್ದು ಬೆಂಗಳೂರು ಬೆಳೆದಂತೆಲ್ಲ ನಮ್ಮ ಬೆಂಗಳೂರಿನ ಜನರು ಉಪಯೋಗಿಸುವ ಹಾಲು ಮತ್ತು ತರಕಾರಿ ಬೆಂಗಳೂರಿಗೆ ಮುಖ್ಯವಾಗಿ ಸರಬರಾಜಾಗುವುದೇ ಈ ಕೋಲಾರದ ಕಡೆಯಿಂದಾದ ಕಾರಣ ಬೆಂಗಳೂರಿನ ಬೇಡಿಕೆ ಹೆಚ್ಚಾದಂತೆಲ್ಲ ತರಕಾರಿ ಮತ್ತು ಹಸುಗಳಿಗೆ ಮೇವು ಬೆಳೆಯಲು ನೀರು ಸಾಕಾಗದೆ ಬೋರ್ವೆಲ್ಗಳನ್ನು ಕೊರೆಸುವುದು ಪ್ರಾರಂಭ ಆಯಿತು. ಮೊದಲು 200ರಿಂದ 300 ಅಡಿಗಳಲ್ಲಿ ಸಿಗುತ್ತಿದ್ದ ನೀರು ಬೋರ್ವೆಲ್ಗಳು ಹೆಚ್ಚಾದಂತೆಲ್ಲ ಭೂಮಿಯಲ್ಲಿನ ನೀರಿನ ಮಟ್ಟ ಇಳಿಯುತ್ತಾ ಹೋಯಿತು. ನೀರಿನ ಮಟ್ಟ ಇಳಿದಂತೆಲ್ಲ ಬೋರ್ವೆಲ್ಗಳನ್ನು ಇನ್ನು ಆಳಕ್ಕೆ ಇಳಿಸುವ ಕೆಲಸ ಪ್ರಾರಂಭ ಆಯಿತು. ಒಂದು ನಿರ್ದಿಷ್ಟ ಆಳಕ್ಕಿಂತಲೂ ಕೆಳಗೆ ಸಿಗುವ ನೀರನ್ನು ಕುಡಿಯಲಿಕ್ಕೆ ಉಪಯೋಗಿಸಬಾರದು ಎಂದಿದ್ರು ಜನರು ಹೆಚ್ಚೆಚ್ಚು ಬೆಳೆ ಬೆಳೆಯುವ ಆಸೆಗೆ ಅದ್ಯಾವುದನ್ನು ಲೆಕ್ಕಿಸದೆ ಬೋರ್ವೆಲ್ಗಳನ್ನು 1500 ಅಡಿ ಆಳದ ಮಟ್ಟಕ್ಕೆ ಇಳಿಸಿದರು. ಇಷ್ಟು ಆಳದ ನೀರಿನಲ್ಲಿ ಬರುವ ಫ್ಲೋರೈಡ್ ಮತ್ತು ವಿಷಯುಕ್ತ ನೀರನ್ನು ಕುಡಿದ ಈ ಭಾಗದ ಜನರ ಆರೋಗ್ಯ ಕ್ರಮೇಣವಾಗಿ ಕೆಡಲು ಪ್ರಾರಂಭ ಆಯಿತು. ಇದನ್ನರಿತ ಸರ್ಕಾರಗಳು ಕೆಲವು ದಶಕಗಳಿಂದಲೂ ಎತ್ತಿನ ಹೊಳೆ ಯೋಜನೆ, ಮೇಕೆದಾಟು ಯೋಜನೆ, ಶರಾವತಿ ಹಿನ್ನೀರು ಯೋಜನೆ, ಕೃಷ್ಣಾ ಮೇಲ್ದಂಡೆ ಬಯಲು ಸೀಮೆಯ ಪಾಲಿನ ಯೋಜನೆ, ಈ ತರದ ಒಂದೊಂದು ಕಾಲಕ್ಕೆ ಒಂದೊಂದು ಯೋಜನೆಯ ಹೆಸರನ್ನು ಪ್ರಕಟಿಸಿದರೆ ಹೊರತು ನೀರು ಮಾತ್ರ ಬರಲಿಲ್ಲ. ಒಂದು ಕಡೆ ಮಳೆ ಕೊರತೆ, ಮತ್ತೊಂದು ಕಡೆ ಹೆಚ್ಚೆಚ್ಚು ನೀರನ್ನು ಭೂಮಿಯಿಂದ ತೆಗೆದು ಇವೆರಡರ ಸಮಾಗಮ ಕೋಲಾರದ ಭೂಮಿಯಲ್ಲಿನ ನೀರಿನ ಮಟ್ಟ ಪಾತಾಳ ಮುಟ್ಟುತ್ತಾ ಹೋಯ್ತೆ ಹೊರತು ಬೋರ್ವೆಲ್ ಹಾಕಿಸುವ ಜನ ಮಾತ್ರ ಕಮ್ಮಿ ಆಗಲಿಲ್ಲ. ಮುಂದೆ 2016ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಕೆಸಿ ವ್ಯಾಲಿ ಅಂದ್ರೆ ಕೋರಮಂಗಲ ಚಲ್ಲಘಟ್ಟ ಟ್ಯಾಂಕ್ ಫಿಲ್ಲಿಂಗ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಘೋಷಣೆ ಮಾಡಿ 2016ರ ಮೇ 30ರಂದು ನರಸಾಪುರದ ಕೆರೆಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸುತ್ತಾರೆ. ಈ ಪ್ರಾಜೆಕ್ಟ್ ನಲ್ಲಿ ಬೆಂಗಳೂರಿನ 440 MLD ಕೊಳಚೆ ನೀರನ್ನು 2 ಸ್ಟೇಜ್ಗಳಲ್ಲಿ ಸಂಸ್ಕರಿಸಿ ನಂತರ ಆ ನೀರನ್ನು ಕೋಲಾರದ 121 ಕೆರೆ ಮತ್ತು ಚಿಂತಾಮಣಿಯ 5 ಕೆರೆಗಳನ್ನು ತುಂಬಿಸಿ ಈ ಭಾಗದ ಭೂಮಿಯಲ್ಲಿನ ನೀರಿನ ಮಟ್ಟ ಹೆಚ್ಚಿಸುವ ಯೋಜನೆ ಇದಾಗಿತ್ತು. 1280 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದ ಈ ಯೋಜನೆಯನ್ನು 2018ರಲ್ಲಿ ಪ್ರಾರಂಭ ಮಾಡಲಾಯಿತು. ಈ ಯೋಜನೆ ಅಡಿಯಲ್ಲಿ ಕೋಲಾರ ತಾಲೂಕಿನ 29 ಕೆರೆ, ಶ್ರೀನಿವಾಸಪುರ ತಾಲೂಕಿನ 24 ಕೆರೆ, ಮಾಲೂರು ತಾಲೂಕಿನ 24 ಕೆರೆ, ಬಂಗಾರಪೇಟೆ ತಾಲೂಕಿನ 14 ಕೆರೆ, ಮುಳಬಾಗಿಲು ತಾಲೂಕಿನ 30 ಕೆರೆ, ಚಿಂತಾಮಣಿ ತಾಲೂಕಿನ 5 ಕೆರೆಗಳಿಗೆ ಪ್ರತಿದಿನ 440 MLD ಸಂಸ್ಕರಿಸಿದ ನೀರನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿರುವ 6 ಪಂಪ್ ಹೌಸ್ಗಳ ಸಹಾಯದಿಂದ 124 ಕಿಲೋಮೀಟರ್ ಉದ್ದ ಹಸಿರುವ ಪೈಪ್ ಲೈನ್ಗಳ ನೆರವಿನಿಂದ ಪ್ರತಿದಿನ ನೀರನ್ನು ಕೋಲಾರದ ಜಿಲ್ಲೆಯ ಕೆರೆಗಳಿಗೆ ಪಂಪ್ ಮಾಡಲಾಗುತ್ತದೆ. ಇದು ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ಕಾರ್ಯರೂಪಕ್ಕೆ ತಂದ ಮಾದರಿ ಯೋಜನೆ. ಈ ತರದ ಯೋಜನೆಯನ್ನು ಇಸ್ರೇಲ್ ದೇಶ ಬಹಳ ಯಶಸ್ವಿಯಾಗಿ ನಡೆಸುತ್ತಲಿದೆ ಮತ್ತು ಈ ತರದ ಇಷ್ಟು ದೊಡ್ಡ ಮಾತ್ರದ ಕೊಳಚೆ ನೀರನ್ನು ಸಂಸ್ಕರಿಸಿ ಕೆರೆಗಳಿಗೆ ತುಂಬುವ ಯೋಜನೆ ಮೆಕ್ಸಿಕೋ ದೇಶದಲ್ಲಿ ಇರುವುದನ್ನು ಬಿಟ್ಟರೆ ನಮ್ಮ ರಾಜ್ಯದಲ್ಲೇ ಇಷ್ಟು ದೊಡ್ಡ ಮಟ್ಟದ ಯೋಜನೆ ಇರುವುದು. ಈ ತರದ ಯೋಜನೆಗಳನ್ನು ಹೆಚ್ಚು ರಾಜ್ಯ ಅಥವಾ ದೇಶಗಳಲ್ಲಿ ಮಾಡದಿರುವುದಕ್ಕೂ ಕಾರಣಗಳಿವೆ. ಈ ತರದ ಯೋಜನೆಗಳನ್ನು ಬಹಳ ಸೂಕ್ಷ್ಮ ಮತ್ತು ಜಾಗರೂಕತೆಯಿಂದ ರೂಪಿಸಬೇಕಾಗುತ್ತದೆ. ಏಕೆಂದರೆ ಇದರಿಂದ ಎಷ್ಟು ಒಳ್ಳೆಯ ಉಪಯೋಗವಾಗಬಹುದೋ ಅಷ್ಟೇ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಹಿಂದೆ ನಮ್ಮ ಕೋಲಾರಕ್ಕೆ ಮೊದಲು ನೀರು ಹರಿದು ಬಂದಾಗ ಸಂಭ್ರಮಿಸಿದ ಜನ ಈಗ ಅವರಲ್ಲಿ ಆ ಸಂಭ್ರಮ ಇಲ್ಲ. ಏಕೆಂದ್ರೆ ಈ ಕೆಸಿ ವ್ಯಾಲಿ ಯೋಜನೆಯಲ್ಲಿ ನೀರು ಬಂದ ನಂತರ ಭೂಮಿಯಲ್ಲಿನ ನೀರಿನ ಮಟ್ಟ ವೃದ್ಧಿ ಆಯಿತಾದ್ರೂ ನೀರಿನಲ್ಲಿ ಬರುವ ವಾಸನೆ ಮತ್ತು ಈ ನೀರಿನಿಂದ ಆಗುತ್ತದೆ ಎನ್ನಲಾದ ಆರೋಗ್ಯ ಸಮಸ್ಯೆ, ಕೆರೆ ಮತ್ತು ಕಾಲುವೆಗಳ ಸುತ್ತ ಸೊಳ್ಳೆಯ ಸಮಸ್ಯೆ ಮತ್ತು ಇನ್ನು ಹಲವಾರು ಸಮಸ್ಯೆಗಳು ಈ ಭಾಗದ ಜನರನ್ನು ಈ ನೀರಾವರಿ ಯೋಜನೆಯಿಂದ ತಮಗೆ ಒಳ್ಳೆದಾಯಿತೋ ಕೆಟ್ಟದಾಯಿತೋ ಎಂಬ ಉತ್ತರ ಇಲ್ಲದ ಪ್ರಶ್ನೆಗೆ ತಂದು ನಿಲ್ಲಿಸಿದೆ. ಈ ಕೆಸಿ ವ್ಯಾಲಿ ಯೋಜನೆಗೆ ಪರ ಮತ್ತು ವಿರೋಧ ಈ ಪ್ರಾಜೆಕ್ಟ್ ಘೋಷಣೆ ಆದಾಗಿನಿಂದಲೇ ಪ್ರಾರಂಭ ಆಯಿತು. ಈ ದ್ವಂದ್ವ ನಿಲುವು ಕೇವಲ ಜನರ ಮಟ್ಟಕ್ಕೆ ಮಾತ್ರ ಇಲ್ಲ, ಈ ನೀರಿನ ಬಗ್ಗೆ ಪರ ಮತ್ತು ವಿರೋಧವನ್ನು
ವಿಜ್ಞಾನಿಗಳು, ನೀರಿನ ತಜ್ಞರು ಮತ್ತು ರಾಜಕೀಯ ಪಕ್ಷಗಳು ಎಲ್ಲರಲ್ಲೂ ಪರ ಮತ್ತು ವಿರೋಧ ಎರಡೂ ಅಭಿಪ್ರಾಯಗಳಿವೆ. ಉದಾಹರಣೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ವಿಜ್ಞಾನಿಯಾಗಿರುವ ಹರ್ಷರಾವ್, ಲಕ್ಷ್ಮೀನಾರಾಯಣ ರಾವ್ ಮತ್ತು HN ಚಾಣಕ್ಯ ಅವರು ಈ ಕೆಸಿ ವ್ಯಾಲಿಯಲ್ಲಿ ಸಂಸ್ಕರಣೆ ಆಗುತ್ತಿರುವ ನೀರು ಉತ್ತಮವಾಗಿದೆ ಮತ್ತು ಇದರಿಂದ ಭೂಮಿಯಲ್ಲಿನ ನೀರಿನ ಮಟ್ಟ ಉತ್ತಮವಾಗಿ ಅಭಿವೃದ್ಧಿಯಾಗಿದೆ ಮತ್ತು ಈ ನೀರಿನಿಂದ ಈ ಭಾಗದಲ್ಲಿನ ಕೃಷಿ ಚಟುವಟಿಕೆಗೆ ವೇಗ ಬಂದಿದೆ ಮತ್ತು ಈ ಪ್ರಾಜೆಕ್ಟ್ ಜನರಿಗೆ ಉತ್ತಮವಾದದ್ದು ಎಂದಾದರೆ, ಇದೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ವಿಜ್ಞಾನಿಯಾಗಿರುವ TV ರಾಮಚಂದ್ರ ಅವರು ಈ ಕೆಸಿ ವ್ಯಾಲಿಯಲ್ಲಿ ಸಂಸ್ಕರಣೆ ಆಗುತ್ತಿರುವ ಕೊಳಚೆ ನೀರಿನಲ್ಲಿ ಭಾರಲೋಹದ ಅಂಶ ಹೆಚ್ಚಾಗಿರುವುದರಿಂದ ಈ ಅಂಶಗಳು ಅಂತರ್ಜಲದ ಮೂಲಕ ನೀರು ಸೇರಿ ಆ ನೀರಿನಿಂದ ಈ ಭಾಗದ ಜನರ ಆರೋಗ್ಯದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರಲಿದೆ ಎನ್ನುತ್ತಾರೆ. ಈ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ನ ನೀರು ಹರಿದು ಬರುವ ಪ್ರತಿ ಕೆರೆಗಳ ಬಳಿಯೂ ಸರ್ಕಾರ ಒಂದು ಬೋರ್ಡ್ ಅನ್ನು ಹಾಕಿಸಿದೆ. ಇದರ ಪ್ರಕಾರ ಈ ಕೆರೆಯ ನೀರು ಕುಡಿಯಲು, ವ್ಯವಸಾಯ ಮಾಡಲು, ಬೆಳೆ ಬೆಳೆಯಲು ಅಥವಾ ಮೈ ತೊಳೆದುಕೊಳ್ಳಲು ಯೋಗ್ಯವಲ್ಲ ಎಂದು. ಇದರ ಅರ್ಥ ಈ ನೀರು ಭೂಮಿ ಒಳಗೆ ಸೇರಿ ಭೂಮಿಯ ಅಂತರ್ಜಲ ಹೆಚ್ಚಿಸುವ ಒಂದೇ ಉದ್ದೇಶ ಈ ನೀರನ್ನು ಇಲ್ಲಿಗೆ ತಂದಿರುವುದು ಎಂದಾದರೂ ಜನರಿಗೆ ಈ ನೀರಿನಿಂದ ಏನಾಗುತ್ತದೆ ಎಂಬ ಚಿಂತೆ ಮತ್ತು ಗಾಬರಿ ಇದ್ದೇ ಇದೆ. ಈ ಕೆಸಿ ವ್ಯಾಲಿ ಒಂದು ಅದ್ಭುತವಾದ ಯೋಜನೆ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ನಮ್ಮ ಬೆಂಗಳೂರಿನ ಕೊಳಚೆ ನೀರು ಈ ಕೆಸಿ ವ್ಯಾಲಿ ಬರುವ ಮುಂಚೆ ದಕ್ಷಿಣ ಪಿನಾಕಿನಿ ಮತ್ತು ಸೌತ್ ಪೆನ್ನಾರ್ ನದಿಗಳ ಮೂಲಕ ತಮಿಳುನಾಡಿಗೆ ಹರಿದು ಹೋಗುತ್ತಿತ್ತು ಮತ್ತು ನಮ್ಮ ಲ್ಯಾಂಡ್ ಆಫ್ ಸಿಲ್ಕ್, ಮಿಲ್ಕ್ ಅಂಡ್ ಗೋಲ್ಡ್ ಎಂದೇ ಪ್ರಖ್ಯಾತಿ ಹೊಂದಿರುವ ನಮ್ಮ ಕೋಲಾರ ನೀರಿನ ಬವಣೆಯಲ್ಲಿ ನಲುಗುತ್ತಿತ್ತು. ಈಗ ನೀರೇನೋ ಬಂದಿದೆ, ಆದ್ರೆ ಕೆಲವು ತೊಂದರೆಗಳನ್ನು ಸಹ ತಂದಿದೆ. ನನ್ನ ಪ್ರಕಾರ ಹೊರದೇಶಗಳಲ್ಲಿ ಅಲ್ಲಿನ ಸುವೇಜ್ ಮತ್ತು ಕೊಳಚೆ ನೀರನ್ನು ಸಂಸ್ಕರಣೆ ಮಾಡುವ ಕೆಲವು ದೇಶಗಳು ಆ ನೀರನ್ನು 2 ಸ್ಟೇಜ್ಗಳಿಗಿಂತಲೂ ಹೆಚ್ಚು ಸ್ಟೇಜ್ಗಳಲ್ಲಿ ನೀರನ್ನು ಸಂಸ್ಕರಿಸುತ್ತಾರೆ, ಆ ನಂತರದಲ್ಲಿ ಉಪಯೋಗಿಸುತ್ತಾರೆ. ನಮ್ಮ ರಾಜ್ಯದಲ್ಲಿ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಅನ್ನು ಒಂದು ಮಾದರಿ ಪ್ರಾಜೆಕ್ಟ್ ಎಂದು ನಿರೂಪಿಸಬೇಕಾದ್ರೆ, ನಮ್ಮ ರಾಜ್ಯದ ಈ ಮಾದರಿ ಪ್ರಾಜೆಕ್ಟ್ ಅನ್ನು ಬೇರೆ ರಾಜ್ಯಗಳು ಅನುಸರಿಸಬೇಕಾದ್ರೆ ನಾವು ಇನ್ನೂ ಹೆಚ್ಚು ಕಾಳಜಿ ವಹಿಸಿ ಇಲ್ಲಿ ಸಂಸ್ಕರಣೆ ಆಗುವ ನೀರಿನ ಬಗ್ಗೆ ಇನ್ನೂ ಹೆಚ್ಚು ಗಮನ ಕೊಡಬೇಕು. ಉದಾಹರಣೆಗೆ, ನಾವು 2 ಸ್ಟೇಜ್ಗಳಲ್ಲಿ ಸಂಸ್ಕರಿಸುವ ನೀರನ್ನು 3 ಸ್ಟೇಜ್ಗಳಿಗೆ ಏರಿಕೆ ಮಾಡಿದ್ರೆ ಈ ನೀರಿನ ಶುದ್ಧತೆ ಇನ್ನೂ ಹೆಚ್ಚಾಗುತ್ತದೆ. ಈ ನೀರನ್ನು ಉಪಯೋಗಿಸುವ ಜನರ ಆರೋಗ್ಯ ಮತ್ತು ಕೆರೆಯಲ್ಲಿನ ಜೀವ ವೈವಿಧ್ಯತೆಯು ಉಳಿಯುತ್ತದೆ. ಈಗಿರುವ ನೀರು ಸಾಗುವ ಕಾಲುವೆ ಮತ್ತು ಕೆರೆಗಳ ಅಂಗಳ ಉತ್ತಮವಾಗಿಲ್ಲ, ಇದನ್ನು ಮೊದಲು ಉತ್ತಮಗೊಳಿಸಬೇಕು. ಇಲ್ಲಿಗೆ ಹರಿದು ಬರುವ ನೀರಿನ ಗುಣಮಟ್ಟ ಪರೀಕ್ಷೆ ಮಾಡುವುದನ್ನು ಇನ್ನೂ ಹೆಚ್ಚಿಸಿ ಇದರ ಜವಾಬ್ದಾರಿಯನ್ನು ಸರ್ಕಾರಿಯೇತರ ಸಂಸ್ಥೆಗಳಿಗೆ, ಅಂದರೆ ನಮ್ಮ ಪರಿಸರ ಮತ್ತು ನೀರಿನ ವಿಷಯದಲ್ಲಿ ಕೆಲಸ ಮಾಡುತ್ತಿರುವ NGOಗಳಿಗೆ ಕೊಡಬೇಕು. ಮುಂದೆ ಈ ನೀರು ಹರಿದು ಬಂದು ಸೇರುವ ಕೆರೆಗಳ ಸುತ್ತಲಿನ ಬೋರ್ವೆಲ್ಗಳ ನೀರಿನ ಅಧ್ಯಯನವನ್ನು ಸತತವಾಗಿ ಕಾಲದಿಂದ ಕಾಲಕ್ಕೆ ಮಾಡುತ್ತಲೇ ಇರಬೇಕು ಮತ್ತು ಮುಖ್ಯವಾಗಿ ನಮ್ಮ ಬೆಂಗಳೂರಿನ ಸುವೇಜ್ಗಳಿಗೆ ಕಾರ್ಖಾನೆಗಳ ತ್ಯಾಜ್ಯ ಸೇರದಂತೆ ಸದಾ ಕಾಲ ಎಚ್ಚರಿಕೆ ವಹಿಸಬೇಕು. ಈ ತರದ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದರೆ ಮುಂಬರುವ ದಿನಗಳಲ್ಲಿ ಈ ತರದ ಮಾದರಿಯ ಯೋಜನೆಗಳನ್ನು ನಮ್ಮ ರಾಜ್ಯದ ಇತರೆ ಕಡೆಗಳಲ್ಲೂ ನಿರ್ಮಿಸಬಹುದು. ಜೊತೆಗೆ ನಮ್ಮ ದೇಶದ ಇತರೆ ರಾಜ್ಯಗಳ ದೊಡ್ಡ ನಗರಗಳಲ್ಲಿನ ತ್ಯಾಜ್ಯದ ನೀರನ್ನು ಆ ರಾಜ್ಯಗಳು ನಮ್ಮ ರಾಜ್ಯದ ಮಾದರಿ ಅನುಸರಿಸಿ ಆ ನೀರನ್ನು ಉತ್ತಮ ಕೆಲಸಕ್ಕೆ ಬಳಸಬಹುದು. ನಮ್ಮ ರಾಜ್ಯ ಸರ್ಕಾರ ಉತ್ತಮ ವೈಜ್ಞಾನಿಕ ಮಾದರಿ ಅನುಸರಿಸಿ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ನಲ್ಲಿ ಈಗಿರುವ ತೊಂದರೆಗಳನ್ನು ನಿವಾರಿಸಿ ಕೋಲಾರ ಜಿಲ್ಲೆಯ ಜನರಿಗೆ ಉತ್ತಮವಾದ ನೀರನ್ನು ಕೊಟ್ಟು ಈ ನಮ್ಮ ಜನರು ಉತ್ತಮ ಆರೋಗ್ಯಕರ ಬದುಕನ್ನು ಮತ್ತು ಉತ್ತಮ ಕೃಷಿ ಮಾಡಲು ಅನುವು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.